ಇರಾನ್ ಇಸ್ರೇಲ್ ವಾರ್ ಸಂಪೂರ್ಣ ಇಸ್ರೇಲ್ ತಂಡ ಇಸ್ರೇಲ್ನಲ್ಲಿ ಸಿಲುಕಿರುವಂತ 40,000 ಪ್ರವಾಸಿಗರು ಇರಾನ್ ದಾಳಿಗೆ ಸ್ತಬ್ಧಗೊಂಡ ಇಸ್ರೇಲ್ ವಿಮಾನಯಾನ 40,000 ಪ್ರವಾಸಿಗರು ಇರಾನ್ ದಾಳಿಗೆ ಸ್ತಬ್ಧಗೊಂಡ್ಬಿಟ್ಟಿದ್ದಾರೆ. ಈಗ ಸ್ತಬ್ಧಗೊಂಡಿದೆ ಇಸ್ರೇಲ್ನ ವಿಮಾನಯಾನ ಕೂಡ. ಇರಾನ್ ಇಸ್ರೇಲ್ ವಾರ್ ಸಂಪೂರ್ಣವಾಗಿ ಇದರಿಂದ ಇಸ್ರೇಲ್ಗೆ ಸಮಸ್ಯೆ ಆಗ್ತಾರೆ. ಬರೋಬ್ಬರಿ 40,000 ಪ್ರವಾಸಿಗರಲ್ಲಿ ಎಲ್ಲರೂ ಆಘಾತಕ್ಕೆ ಆತಂಕಕ್ಕೆ ಒಳಗಾಗಿದ್ದಾರೆ. ಹೇಗಾದರೂ ಸರಿ ಜೀವ ಉಳಿಸ್ಕೊಳ್ಬೇಕು, ವಾಪಸ್ ನಮ್ಮ ದೇಶಕ್ಕೆ ಬರಬೇಕು ಅನ್ನುವಂಥ ಪರಿಸ್ಥಿತಿ. ಆದರೆ ಅಲ್ಲಿ ವಿಮಾನ ಹಾರಾಟವನ್ನೇ ಬಂದ್ ಮಾಡಲಾಗಿದೆ. ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಎಮರ್ಜೆನ್ಸಿ. ಸೊ ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಲ್ಲ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಏರ್ಪೋರ್ಟ್ಸ್ಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜನರು ಇರುವಂಥ ಪ್ರದೇಶಗಳು ಯಾವುದಿದೆಯೋ ಅದೇ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಯೇ ಈ ಅಟ್ಯಾಕ್ಸ್ಗಳನ್ನು ಮಾಡ್ತಾ ಇರೋದು. ಹಾಗಾಗಿ ಎಲ್ಲೆಲ್ಲಿದ್ದಾರೋ ಅಲ್ಲಿಂದ ಹೊರಗೆ ಬರೋದಕ್ಕೂ ಭಯ, ಅಲ್ಲೇ ಕೂರೋದಕ್ಕೂ ಭಯ. ದೊಡ್ಡ ದೊಡ್ಡ ಕಟ್ಟಡಗಳು ಇವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಇಸ್ರೇಲ್ ತಂಡ ಹೊಡೆದು ಹೋಗ್ಬಿಟ್ಟಿದೆ. ಇಸ್ರೇಲ್ನ ಚಿತ್ರಣವನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬಹುತೇಕ ಎಲ್ಲ ಭಾಗಗಳಲ್ಲೂ ದಟ್ಟವಾದಂಥ ಹೊಗೆ, ಗುಂಡಿನ ಮೊರೆತ, ಮಿಸೈಲ್ಗಳ ಅಟ್ಯಾಕು, ಕ್ಷಿಪಣಿಗಳ ದಾಳಿ, ಡ್ರೋನ್ಗಳ ಮುಖಾಂತರವಾಗಿ ಅಟ್ಯಾಕು, ಈ ಥರದ್ದೇ ನಡೀತಾ ಇರೋದು. ಎಲ್ಲಿ ನೋಡಿದ್ರು ಬೆಂಕಿ, ಹೊಗೆ, ಶಬ್ದ ಇದರಿಂದ ಆವರಿಸ್ಕೊಂಡು ಬಿಟ್ಟಿದೆ. ಅಲ್ಲಿನ ಪ್ರಜೆಗಳಿಗೂ ಸಮಸ್ಯೆ. ಅಲ್ಲಿ ತೆರಳಿರುವಂಥ ಸುಮಾರು 40,000 ಪ್ರವಾಸಿಗರು, ಇವ್ರುಗಳಿಗೂ ಕೂಡ ಇದೀಗ ಆತಂಕ. ಇಂಥ ಸಿಚುವೇಶನ್ಸ್ನಲ್ಲಿ ಇಲ್ಲಿದ್ದೀವಲ್ಲ ಅಂತ ಆ ದೇಶದ ರಾಯಭಾರಿ ಕಚೇರಿಗಳನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸಂಪರ್ಕದಲ್ಲಿ ಇದ್ದಾರೆ. ಅವ್ರಿಗೇನು ಬೇಕು ಬೇಡ ಭದ್ರತೆ ಈ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇದರಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಿರುವಂಥದ್ದು. ಅನೇಕ ಕನ್ನಡಿಗರು ಕೂಡ ಇದ್ದಾರೆ. ಅವರನ್ನು ಸೇಫಾಗಿ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. موشک همین الان اسرائیل حمله کرد به صورت زنده موشک زدن و احتمالاً کشته داده اینجا مردم داشتن موشک همین الان